ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ನೋಡ್ಬೋದು ಇವತ್ತಿನ ವಿಡಿಯೋದಲ್ಲಿ ಮೆಂಟಲ್ ಅಬಿಲಿಟಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಅಂದರೆ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಒಂದು ಏನಪ್ಪ ಅಂದರೆ ಸಬ್ಜೆಕ್ಟು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಪ್ರಮುಖವಾಗಿ ಇಂಗ್ಲೀಷ್ ಆಲ್ಫಾಬೆಟ್ ವರ್ಕ್ನಲ್ಲಿ ಕೇಳ್ತಿರ್ತಕ್ಕಂತಹ ಒಂದು ಮೆಂಟಲ್ ಅಬಿಲಿಟಿ ಅಪ್ಪ ಅಂದರೆ ಅಲ್ಲಿ ನೀವು ಸಂಪೂರ್ಣವಾಗಿರ್ತಕ್ಕಂತಹ ಅಂದರೆ ABCD ಅಂದರೆ ಜಡ್ವರೆಗೆ ಆಗಿರ್ತಕ್ಕಂಥ ನಂಬರ್ಸ್ಗಳು ಗೊತ್ತಿರಬೇಕು. ಮತ್ತು ಅಲ್ಲಿ ಏನಪ್ಪ ಅಂದರೆ ಆ ಕ್ವಶನ್ಗಳು ಕೊಟ್ಟಾಗ ಅಂದರೆ ಕೋಡಿಂಗ್ ಮತ್ತು ಡಿಕೋಡಿಂಗ್ ಒಂದು ಏನಪ್ಪ ಅಂದರೆ ಪಾರ್ಟ್ 1 ನಾನು ಮಾಡ್ತಾ ಹೋಗ್ತೀನಿ. ಫಸ್ಟ್ ಇದ್ದ ನೋಡ್ಬೋದು ಈ ಕೋಡಿಂಗು ಮತ್ತು ಡಿಕೋಡಿಂಗು ಯಾವ ರೀತಿಯಾಗಿರ್ತಕ್ಕಂಥ ಎಕ್ಸಾಮ್ನಲ್ಲಿ ಕೇಳ್ತಾರೆ ಅನ್ನೋದಾದರೆ, ನೀವು ಬರೀತಿರ್ತಕ್ಕಂತಹ ಕರ್ನಾಟಕದ ಎಲ್ಲ ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ ಸಂಬಂಧಪಟ್ಟಾಗಿರ್ತಕ್ಕಂಥ PC ಆಗಿರ್ಬೋದು, PSI ಹಿಡಿದು ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಪೇಪರ್ನಲ್ಲಿ ಕೇಳ್ತಾರೆ. ಮತ್ತು ಏನಪ್ಪ ಅಂದರೆ TT ಸಂಬಂಧಪಟ್ಟಾಗಿರ್ತಕ್ಕಂಥ ಏನಪ್ಪ ನೀವು ಪೇಪರನ್ನು ಬರೀತೀರಲ್ಲ ಅಲ್ಲಿ ಕೂಡ ಈ ಪ್ರಶ್ನೆಗಳನ್ನು ಕೇಳ್ತಾರೆ. ಮೇನ್ಸ್ ಪತ್ರಿಕೆಯಲ್ಲೂ ಕೂಡ ಇವನು ಏನು ಮಾಡ್ತಾರೆ ಕೇಳ್ತಾ ಹೋಗ್ತಾರೆ. ಹಾಗಾಗಿ ಕೋಡಿಂಗ್ ಮತ್ತು ಡಿಕೋಡಿಂಗ್ ಯಾವ ರೀತಿಯಾಗಿರ್ತಕ್ಕಂತಹ ಕ್ವಶನ್ ಕೇಳ್ತಾರೆ ಮತ್ತು ಆ ಕ್ವಶನ್ಗಳನ್ನು ಯಾವ ರೀತಿಯಾಗಿರ್ತಕ್ಕಂಥ ನಾವು ಈಸಿಯಾಗಿ ಬಿಡಿಸ್ಬೇಕು ಅಂದರೆ ಸರಳವಾಗಿ ಬಿಡಿಸೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ ನೋಡಿ, ನೀವು ಈ ಕೋಡಿಂಗ್ ಮತ್ತು ಡಿಕೋಡಿಂಗ್ ಮಾಡೋದಾದ್ರೆ ಇಲ್ಲಿ ಆಲ್ಫಾಬೆಟ್ ಆಗಿರ್ತಕ್ಕಂಥ ವರ್ಡ್ಸ್ ಕೊಟ್ಟಾಗ ಅಂದರೆ ABCD ಸಂಬಂಧಪಟ್ಟಾಗಿರ್ತಕ್ಕಂಥ ಕೊಟ್ಟಾಗ ನೀವು ಫಸ್ಟ್ ಜಡ್ವರೆಗೆ ಇರ್ತಕ್ಕಂಥ ಏನಪ್ಪ ಅಕ್ಷರಗಳನ್ನು ಫಸ್ಟ್ ಏನಪ್ಪ ಅಂದರೆ ನೀವು ತಿಳಿದುಕೊಂಡಿರಬೇಕು. ವರ್ಡ್ಸ್ ಏದವಾಗಿರ್ತಕ್ಕಂತಹ ನಂಬರ್ ಸೀರಿಯಲ್ ಎಷ್ಟು ಅಂದರೆ A B 2ನೇ ನಂಬರು, C 3 ನಂಬರು, ಈ ರೀತಿಯಾಗಿರ್ತಕ್ಕಂಥ ಕೌಂಟು ನಿಮಗೆ ಗೊತ್ತಿರಬೇಕು. ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಕ್ವಶನ್ ಯಾವ ರೀತಿಯಾಗಿ ಕೇಳಿದ್ದಾರೆ ನೋಡಿ. ಫಸ್ಟು ಇಲ್ಲಿ ಬ್ಯಾಂಕ್ ಅನ್ನೋದು CBOL ಆಗಿದೆ. ಹಾಗಾದರೆ ನೋಟ್ ಅನ್ನೋದು ಏನಾಗುತ್ತೆ ಅನ್ನೋದು ಅವರು ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ನಾವು ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ಈ ಫಸ್ಟ್ನೇ ಅಕ್ಷರವನ್ನು ಫಸ್ಟ್ ತಗೋಬೇಕು. ನಾವು ಬ್ಯಾಂಕ್ ಅಕ್ಷರದಲ್ಲಿ B ಅಂತ ತಗೋಬೇಕು. ಫಸ್ಟು B ನೆಕ್ಸ್ಟ್ ತಗೊಂಡ್ರೆ ಅಂದರೆ ಇವೆರಡು ಆಗಿರ್ತಕ್ಕಂಥದ್ದು ನಾವು ಹೋಲಿಕೆ ಮಾಡಬೇಕು. ಬ್ಯಾಂಕ್ ಅನ್ನೋದು CBOL ಆಗಿದೆ, ಅಂದರೆ BANK ಆಗಿರೋದು CBOL ಆಗಿದೆ. ಹಾಗಾದರೆ ನೋಟ್ ಅನ್ನೋದು ಏನಾಗುತ್ತೆ ಅನ್ನೋದಾದರೆ ನೀವು ಫಸ್ಟ್ ಅದನ್ನಾಗಿರ್ತಕ್ಕಂಥ ಫೋಕಸ್ ಮಾಡಬಾರ್ದು. ಫಸ್ಟ್ ಇಲ್ಲಿ ಏನು ಆಗಿರ್ತಕ್ಕಂತಹ ಡಿಫ್ರೆನ್ಸ್ ಕೊಟ್ಟಿದ್ದಾನೆ ಅನ್ನೋದ್ರ ಬಗ್ಗೆ ನಾವು ನೋಡಬೇಕು. ಇಲ್ಲಿ ಏನು ವ್ಯತ್ಯಾಸ ಇದೆ, ಈ ವ್ಯತ್ಯಾಸವನ್ನು ತಿಳಿದುಕೊಂಡ್ರೆ ನಂಬರ್ ಆಗಿರ್ತಕ್ಕಂತಹ ಎಷ್ಟು ವ್ಯತ್ಯಾಸಗಳು ಅನ್ನೋದ್ರ ಬಗ್ಗೆ ನೀವು ತಿಳಿದುಕೊಂಡ್ರೆ ಇಲ್ಲಿ ಏನಾಗುತ್ತೆ ನೋಟ್ ಅನ್ನೋದು ನೀವು ಆರಾಮಾಗಿ ಕಂಡುಹಿಡಿತೀರಾ. ನೋಡೋಣ ಫಸ್ಟು B ಅನ್ನೋದು ಏನಾಗಿದೆ, C ಆಗಿದೆ ಅನ್ನೋದಾದರೆ ಇಲ್ಲಿ ನಾವು ನೋಡಬೇಕು. ಇಲ್ಲಿ ಮೇನ್ ಆಗಿರ್ತಕ್ಕಂಥ ABCD B ಅನ್ನೋದು C ಆಗಿದೆ, ಇದೇ ಇದೆಲ್ಲ B ಅನ್ನೋದು C ಆಗಿದೆ ಅಂದರೆ +1 ಆಗಿದೆ. ಅಂದರೆ B ಇಂದ C ಗೆ ಎಷ್ಟು ಡಿಫ್ರೆನ್ಸ್ ಇದೆ, 1 ಅಷ್ಟೇ ಡಿಫ್ರೆನ್ಸ್ ಇದೆ. ಹಾಗಾಗಿ ನಾವು ಇಲ್ಲಿ +1 ಹಾಕೋಣ, ನಿಮಗೆ ಅಷ್ಟೇ +1 ಆಗಿದೆ. ಓಕೆ ಅನ್ನೋದು A ಅನ್ನೋದು B ಆಗಿದೆ ಅಂತೆ. ನೋಡೋಣ, ಇಲ್ಲಿ A ಅನ್ನೋದು B, ಇಲ್ಲಿ +1 ಆಗಿದೆ. ಇದು ಕೂಡ ನೋಡ್ಬೋದು ನೀವು, ಇದು ಕೂಡ ಏನಪ್ಪ ಅಂದರೆ +1 ಆಗಿದೆ. A ಅನ್ನೋದು B ಆಗಿದೆ. ಇವನ್ನೆರಡು ಡಿಫ್ರೆನ್ಸ್ ಕಂಡು ಹಿಡಿಬೇಕು ನಾವು. ಹಂಗಾದ್ರೆ ನೋಟ್ ಅನ್ನು ಕಂಡು ಹಿಡಿಯೋಕೆ ನಮ್ಗೆ ಈಸಿ ಆಗುತ್ತೆ. ಇಲ್ಲಿ +1 ಹಾಕೋಣ. ಇದು ನೀಟಾಗಿ ನಾವು ಅರ್ಥ ಮಾಡ್ಕೋಬೇಕು. +1 ನೋಡಿ, ಇಲ್ಲಿ ಏನು ನಾನು ಹೇಳ್ತಿದ್ದೀನಿ ಅಂದ್ರೆ ಇಲ್ಲಿ B ಅನ್ನೋದು C ಆಗಿದೆ ಅಂದರೆ ಇದಕ್ಕೂ ಪ್ರಶ್ನೆಗೆ ಇದು ಉತ್ತರ ಆಗೈತಿ. ಹಾಗಾದ್ರೆ ಈ ಪ್ರಶ್ನೆಗೆ ನಾವು ಉತ್ತರ ಕಂಡು ಹಿಡಿಬೇಕಂದ್ರೆ ಇವೆರಡರದ್ದು ಡಿಫ್ರೆನ್ಸ್ ಕಂಡು ಹಿಡಲೇಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಎರಡೂ ಕೂಡ +1 ಆಗಿರ್ತಕ್ಕಂಥ ಡಿಫ್ರೆನ್ಸ್ ಬಂತು. ಹಾಗಾದ್ರೆ N ಅನ್ನೋದು O ಆಗಿದೆ ಅಂತೆ. ನೋಡಿ, N ಅನ್ನೋದು ಹುಡ್ಕೋಣ. N ಆಗೋದು ಎಲ್ಲಿದೆಪ್ಪ, ಇಲ್ಲಿ ಕೂಡ 1 ಡಿಫ್ರೆನ್ಸ್ ಇದೆ ನೋಡಿ, +1. ಇಲ್ಲಿ ಕೂಡ 1 ಡಿಫ್ರೆನ್ಸ್ ಆಗಿರ್ತಕ್ಕಂಥದ್ದು ಅಕ್ಷರ ಇದೆ. ನೆಕ್ಸ್ಟ್ ನಾವು ಹಾಕೋಣ ಏನಪ್ಪ ಅಂದರೆ N ಅನ್ನೋದು O ಆಗಿದೆ ಅನ್ನೋದಾದರೆ +1 ಅಂತ ಹಾಕೋಣ. ನೆಕ್ಸ್ಟ್ K ಅನ್ನೋದು L ಆಗಿದೆ ಅಂತ ಕೊಟ್ಟಿದ್ದಾರೆ ಅಲ್ಲಿ. ಹಾಗಾದ್ರೆ ಅಲ್ಲಿ ಹುಡ್ಕೋಣ, K ಎಲ್ಲಿದೆಪ್ಪ, K ಅನ್ನೋದು L ಅಂತೆ, ಇಲ್ಲೇ ಇದೆ ನೋಡಿ. ಇದು ಕೂಡ 1 ಡಿಫ್ರೆನ್ಸ್ ಅಂದರೆ ಎಲ್ಲೂ ಕೂಡ 1 ಡಿಫ್ರೆನ್ಸ್ ಇದೆ. ಅಂದರೆ +1 ಇದೆ ಅಂದರೆ ಮುಂದಿದೆ, ಮೈನಸ್ ಅಲ್ಲದು, +1. ಅಥವಾ 2 ಅಕ್ಷರಗಳಿದ್ರೆ +2 ಬರೀಬೇಕಿತ್ತು. ಹಾಗಾಗಿ ಎಲ್ಲವೂ ಅಕ್ಷರಗಳು ಇಲ್ಲಿ ಆಲ್ಫಾಬೆಟ್ +1 ರೀತಿಯಾಗಿರ್ತಕ್ಕಂಥ ಆನ್ಸರ್ ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿಯೂ ಕೂಡ +1 ಮಾಡ್ತಾ ಹೋಗ್ಬೇಕು, ಆನ್ಸರ್ ಸಿಗುತ್ತೆ ನಮಗೆ. ಸೊ ಇಲ್ಲಿ KL ಅನ್ನೋದು ಏನಪ್ಪ ಅಂದರೆ +1 ಆಗಿದೆ. ಹಾಗಾದರೆ ನಿಮ್ಗೆ ಆನ್ಸರ್ ಸಿಗುತ್ತೆ ಇಪ್ಪಟ್ಟು. ಹಾಗಾದರೆ ನೋಟ್ ಅನ್ನೋದು ಏನು, ಹಾಗಾದರೆ N ಅಕ್ಷರ ಎಲ್ಲಿ ನಾವು ಇರುತ್ತೋ ಅಲ್ಲಿ ಇವೆಲ್ಲ ಅಕ್ಷರದ +++1 ನಾವು ಮುಂದೆ ಇರತಕ್ಕಂಥ +1 ನಾವು ಬರಿತಾ ಹೋಗ್ಬೇಕು, 4 ಅಕ್ಷರನ್ನು. ಅಲ್ಲಿ ಆನ್ಸರ್ ಸಿಗುತ್ತೆ. N ಅನ್ನೋದಾದರೆ ಏನಾಗುತ್ತೆ, N ಅಕ್ಷರ ಮುಂದೆ O ಏನೈತೆ N ಅಕ್ಷರ ಮುಂದೆ +1 ಹುಡುಕ್ಬೇಕು. ಆದರೆ ಎಲ್ಲಿ ಹುಡ್ಕೋಣ, ಇಲ್ಲಿ ನೋಡ್ಬೋದು N ಅಕ್ಷರ ಮುಂದೆ O ಇದೆ. ಹಾಗಾಗಿ ಇಲ್ಲಿ O ಬರೀಬೇಕು N ಅಂದರೆ. ಹಾಗಾದರೆ O ಬರೆದ ಇಲ್ಲಿ +1 ಆದ +1 ಹಾಕ್ಯಬೇಕು ನಾವು. ಯಾಕಂದರೆ N ಅಲ್ಲಿ +1 ಇದೆ ನೋಡಿ. ನಾವು ಆನ್ಸರ್ ಹುಡ್ಕೋಕೆ ಕುಂತೀವಿ. ಈಗ +1 ಆಯಿತು. ನೆಕ್ಸ್ಟ್ ಏನಪ್ಪ ಅಂದರೆ
ಓ ಅಂತ ಇದೆ. ಓ ಅಂದ್ರೆ +1 ಅಂದ್ರೆ ಓ ಎಲ್ಲಿ ಇರುತ್ತೋ ಅಲ್ಲಿ ಹುಡ್ಕೊಂಡು +1 ನಾವು ಬರಿಬೇಕಂತೆ. ಓ ಎಲ್ಲಿತ್ತಪ್ಪ? ಹಾ ಇಲ್ಲಿ ಓ, ಇಲ್ಲಿ ಓ ಐತೆ. ಹಂಗಾದ್ರೆ ಈ +1 ಅಂದ್ರೆ ಟಿ ನ ತಗೋಬೇಕಂತ ನಾವು ಇಲ್ಲಿ +1. ಹಾಗಾದ್ರೆ ಇಲ್ಲಿ ನಾವೇನ್ ಬರಿಬೇಕು? ಪಿ ಬರಿಬೇಕು. ಯಾಕಂದ್ರೆ +1 ಅಷ್ಟೇ ಇಲ್ಲಿ ಎಲ್ಲ, ಇಲ್ಲಿ 4 ಅಕ್ಷರದಲ್ಲಿ +1 ಒಂದನ್ನು ತೆಗೆದ್ರೆ. ಹಾಗಾಗಿ ನೆಕ್ಸ್ಟ್ ಟಿ ಐತೆ ತಗೊಂಡಾನೆ. ಟಿ ಮುಂದಪ್ಪ ಯಾವ್ದು ಐತೆ ಅನ್ನೋದು ನಾವು ಹುಡುಕ್ಬೇಕು. +1 ಅಲ್ಲ, ಟಿ ಅಂದ್ರೆ ಇಲ್ಲಿ ಐತೆ ನೋಡಿ, ಟಿ ಯು ಬರುತ್ತೆ ನಮಗೆ. ಯು ಅಂದ್ರೆ +1 ಆತ. ಹಾಗಾಗಿ ಇಲ್ಲಿ ಯು ಬರಿಬೇಕು ನಾವು. ಯು ಬರೆದ್ವಿ. ನೆಕ್ಸ್ಟ್ ಇ ಐತಿ ನೋಡ್ರಿ, ಏನು ಇ ಹುಡುಕ್ಬೇಕು. ಇ ಎಲ್ಲಿ ಐತಪ್ಪ? ಇಲ್ಲಿ ಐತಿ. ಈ ಮುಂದೆ ಏನೈತಿ? +1 ಎಫ್ ಐತಿ. ಹಾಗಾಗಿ ನಾವು ಇಲ್ಲಿ +1 ಹಾಕಬೇಕು. ಸೊ +1. ಹಾಗಾದ್ರೆ ಎಫ್ ಅಂತ ಬರೆಯೋಣ ಇಲ್ಲಿ. ಹಾಗಾದ್ರೆ ಆನ್ಸರ್ ಸಿಕ್ತು ವಿದ್ಯಾರ್ಥಿಗಳೇ. ನಾವು ನೋಡ್ಬೋದು BANKCBOL ಆದರೆ ನೋಟ್ ಅನ್ನುವುದು OPUF ಆಗುತ್ತೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಆನ್ಸರ್. ಯಾಕಂದ್ರೆ ಇಲ್ಲಿ ಏನು ಇರುತ್ತೋ ನಾವು ಅರ್ಥ ಮಾಡಿಕೊಂಡ್ರೆ ಅಲ್ಲಿ ಕೂಡ ಪ್ರಶ್ನೆಗೆ ಉತ್ತರವನ್ನು ಸಿಗ್ತದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದ ನೋಡಿ ಎರಡನೇದು. ಇದು ಒಂದನೇದು ಆಯ್ತಾ, ಸಿಕ್ತು. ಈಗ ಎರಡನೇದು ನಾವು ನೋಡೋಣ. BANKAZMG ಆಗಿದೆ. ಹಾಗಾದರೆ NOT ಕಂಡು ಹಿಡಿಯಿರಿ ಅನ್ನೋ ಇದು ಪ್ರಶ್ನೆ ಐತೆ. ಅಲ್ಲಿ ಈಗ ನಾನು ಮೆಥಡ್ ಯಾವ ರೀತಿ ಆಗಿರ್ತಕ್ಕಂಥ ಬಿಡಿಸಿದ್ದು ಅನ್ನೋದು ನಾನು ಹೇಳಿದೆ. ಹಾಗಾದ್ರೆ ಫಸ್ಟ್ ಇವನ್ ಡಿಫ್ರೆನ್ಸ್ ತಿಳ್ಕೊಬೇಕು ನಾವು. ಅವ್ರು ಕೊಟ್ಟ ಏನಪ್ಪಾ ಅಂದ್ರೆ ಅಲ್ಲಿ ಆಯ್ಕೆ ಕೊಟ್ಟಿದ್ದಾರೆ. ಆಯ್ಕೆಗಳು ಅಂದ್ರೆ ವಾಕ್ಯಗಳನ್ನು ಕೊಟ್ಟಿದ್ದಾರಲ್ಲ, ಆ ವಾಕ್ಯದಲ್ಲಿರ್ತಕ್ಕಂಥ ನಾವು ಫಸ್ಟ್ ಡಿಫ್ರೆನ್ಸ್ ತಿಳ್ಕೊಂಡ್ರೆ ಇನ್ನ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಇಲ್ಲಿ ಬಿ ಅನ್ನೋದು ಎ ಬರ್ದಿದ್ದಾನೆ ಅಂತೆ. ಏನೋ ಬಿ ಅನ್ನೋದು ಎ ಎಲ್ಲಿತ್ತಪ್ಪ? ಬಿ ಅನ್ನೋದು ಎ ಅಂದ್ರೆ ಇಲ್ಲಿದ್ದ ಹಿಂದ್ ತಗೊಂಡ ನೋಡ್ರಿ, ಇಲ್ಲಿ ಮುಂದ್ ತಗೊಂಡಿಲ್ಲ. ಆಗಲೇ ಬಿ ಇದ್ದ ಸಿ ಅಂದ್ರೆ +1 ಆಗಿತ್ತು. ಇಲ್ಲಿ ಬಿ ಇದ್ದು ಎ ತಗೊಂಡಾನೆ ನೋಡಿ ಇಲ್ಲಿ. ಅಂದ್ರೆ ಬಿ ಇದ್ದ ಈ ಕಡೆ ಹಾಕಿದ್ವಿ ನಾವು. ಇಲ್ಲಿ -1 ತಗೊಂಡಾನ ಅಂದ್ರೆ ಇಲ್ಲಿ -1 ಆಗಿದೆ. ಹಂಗಾದ್ರೆ ಇಲ್ಲಿ ನಾನು -1 ಅಂತ ಬರ್ಕೊಂಡಾನ. ನೆಕ್ಸ್ಟ್ ಏನೋ ಜಡ್ ಬರೆದಿದ್ದಾನೆ. ಅಂದ್ರೆ AZ ಅಂದ್ರೆ ಮೈನಸ್ ಹೋಗ್ಬೇಕು ನಾವು. ಮೈನಸ್ ಯಾಕಂದ್ರೆ ಜಡ್ ಆಗಿರುತ್ತೆ. ಏದು ಮುಂದೆ ಹೋದ್ರೆ ಏನಪ್ಪ? ಜಡ್ ಆಗಿರ್ತಿತ್ತು. ಇಲ್ಲಿ ಎ ಹಿಂದೂ ತೆಗೆದಾನ ಜಡ್ ಅಂದ್ರೆ ಇಲ್ಲಿ ಕೂಡ -1 ಆಗುತ್ತೆ. ಸೊ ಇಲ್ಲಿ ಕೂಡ -1 ಆಯಿತು. ನೆಕ್ಸ್ಟು ಎನ್ ಬದಲಿ ಎಂ ಬರ್ದಿದ್ದಾನೆ. ಅಂದ್ರೆ ನೋಡ್ಬೋದು ಎನ್ ಎಲ್ಲಿಪ್ಪ? ಇಲ್ಲಿ ಹುಡ್ಕೋಣ. ಅಂದ್ರೆ ಮತ್ತು ಇಲ್ಲಿ ಇಂದು ಕೂಡ ಇದು ಕೂಡ -1 ಅಂತ ನಾವು ಬರ್ಕೋಬಹುದು. ಇದು -1 ಆಯ್ತು ನೋಡ್ರಿ. ಎಂ ಎನ್ ಬರೆದ್ರೆ +1 ಆಗುತ್ತೆ. ಬಟ್ ಎನ್ನದ ಎಂ ಆಗಿದೆ ನೋಡಿ. ಎನ್ನದ್ದು ಎಂ ಬರ್ದಿದ್ದಾನೆ. ಹಾಗಾಗಿ ಇಲ್ಲಿ ಕೂಡ -1 ಆಯ್ತು. ಇದು -1. ಇದು ಕೆ ಎದ್ದು ಜೆ ಬರ್ದಿದ್ದಾರೆ. ಹಂಗಾದ್ರೆ ಎಲ್ಲಿ KJ ಇಲ್ಲಿ ಹಿಂದಿನ ಐತಿ. ಇದು ಕೂಡ -1. ಇದು ಕೂಡ -1 ಅಂತ ನಾವು ಬರ್ಕೊಳ್ಳೋಣ. ನೋಡಿ ಈಗ ನಿಮ್ಗೆ ಸರಿಯಾಗಿ ಎಲ್ಲ ಆನ್ಸರ್ ಸಿಕ್ತು ಅನಿಸ್ತದೆ. ಜೆ ಇದು ಕೂಡ -1 ಆಯ್ತು. ಅಂದರೆ ಇಲ್ಲಿರ್ತಕ್ಕಂಥ ಎಲ್ಲ ಅಕ್ಷರಗಳನ್ನು ಏನ್ ಮಾಡಿದಾರಪ್ಪ ಅಂದ್ರೆ -1 ರೀತಿಯಾಗಿರ್ತಕ್ಕಂತಹ ಅವರು ಸಿಸ್ಟಮ್ ಇಟ್ಟಿದ್ದಾರೆ ಅನ್ನೋದು ಆಯ್ತು. ಹಾಗಾದ್ರೆ ಸೊ ನೋಟ್ ಅನ್ನುವುದು ನಾವೇನ್ ಮಾಡೋಣಪ್ಪ? -1 ಇಲ್ಲಿರ್ತಕ್ಕಂಥ 4 ಏನಪ್ಪ ವರ್ಡ್ಸ್ಗೆ ಪದಗಳಿಗೆ ಅಲ್ಲಿರ್ತಕ್ಕಂಥ -1 ನಾವು ಬರ್ಕೊಂತ ಹೋಗ್ಬೇಕು. ಎನ್ ಅನ್ನೋದು ಫಸ್ಟ್ ಕೊಟ್ಟಿದ್ದಾನೆ. ಹಂಗಾದ್ರೆ ಎನ್ನಿನ ಅಕ್ಷರ ಹಿಂದಿನ ತಗೋಬೇಕು ನಾನು. -1 ಎಲ್ಲೈತಿ? ಎನ್ನಿದ ಬದಲು ಎಂ ಐತಿ ನೋಡ್ರಿ ಇಲ್ಲಿ. ಸೊ ಅದಕ್ಕೆ ಫಸ್ಟ್ ಎಂ ಬರ್ಕೋಣ ನಾವು. ಎಂ ಆತಾ. ಇಲ್ಲಿ -1 ಬರ್ಕೋಬೇಕು ನೋಡು. ಎಂ ಐತೆ, ಎನ್ ಆಯ್ತು. ಓ ಎಲ್ಲಿ ಐತೆ ಅಲ್ಲಿ ಹುಡುಕಿ ಅದ್ರಿರ್ತಕ್ಕಂಥ ಯಾವ್ದು ವರ್ಡ್ಸ್ ಇದೆ ಅದನ್ನ ನೋಡ್ಬೇಕು. ಓ ಬದಲಿ ಎನ್ ಇದೆ, -N. ಸೊ ಇಲ್ಲಿ ಕೂಡ ಮೈನಸ್ ಓದ ಇಲ್ಲಿ ಐತೆ ನೋಡಿ, -1 ಆಯ್ತು. ಹಿಂದೆ ತಗೊಂಡ್ವಿ ನಾವು, ಹಾಗಾಗಿ ಮೈನಸ್ ಅಂತವೆ. ಇದು ಕೂಡ -1 ಆಯಿತು. ಟಿ ಎಲ್ಲೈತಿ? ಟಿ ಹುಡುಕಿ ಅದರಿಂದ ಅಕ್ಷರವನ್ನು ಹುಡುಕ್ಬೇಕು. ಟಿ ಎಲ್ಲೈತಿ? ಸೊ ಎಸ್ ಬಂತು. ಇಲ್ಲಿ ಎಸ್ ಬರೆಯೋಣ. ಆಯಿತು. ಇದು ಕೂಡ -1 ಆಯಿತು. ಆದರೆ ಇ ಎಲ್ಲಿದೆ? ಇಲ್ಲಿದೆ. ಅಂದರೆ ಇಂದಿನ ಅಕ್ಷರ -1 ತಗೋಬೇಕು ನಾವು. ಡಿ. ಹಾಗಾದರೆ ಇಲ್ಲಿ ನಾವು ಡಿ ಬರೆಯೋಣ. ಸಿಗ್ತಾ ಎಲ್ಲರ ಅಕ್ಷರ? ಹಾಗಾಗಿ ನಾವು ಏನು ಮಾಡಬೇಕಪ್ಪ ಅಂದರೆ ಇದಕ್ಕೆ ಇದು ಆಯಿತು. ಓಕೆ ಎಂ ಎನ್ -1 ಆಯಿತು. ಡಿಗೆ ಎಸ್ ಆಯಿತು. ಇಗೆ ಡಿ ಆಯಿತು. ಇಲ್ಲೆಲ್ಲ -1 ಎಲ್ಲವೂ -1 ಆಗಿರ್ತಕ್ಕಂಥ ಅಕ್ಷರ ಬಂದವು. ಹಾಗಾಗಿ ನೋಡ್ಬೋದು ಇವು ಪ್ರಮುಖವಾಗಿರ್ತಕ್ಕಂತಹ ಕೋಡಿಂಗ್ ಅಂಡ್ ಡಿಕೋಡಿಂಗ್. ಅಂದರೆ ನಿಮಗೆ ಇದು ಈಸಿ ಆಗಿರ್ತಕ್ಕಂಥ ಕ್ವಶನ್ಸ್ ಅಂಡ್ ಅಂತ ಹೇಳ್ಬೋದು ನಾವು. ಯಾಕಂದರೆ ನೀವು ಫಸ್ಟು ಇಲ್ಲಿರ್ತಕ್ಕಂಥ ನಿಯಮಗಳನ್ನು ತಿಳ್ಕೋಬೇಕು ಫಸ್ಟು. ಅಂದರೆ ಫಸ್ಟ್ ಅವರು ಆಯ್ಕೆ ಕೊಡ್ತಾರಲ್ಲ, ಆ ಆಯ್ಕೆಯಲ್ಲಿ ನಾವು ಡಿಫ್ರೆನ್ಸ್ ಏನು ಕಂಡಿಡ್ರೆ ಅಲ್ಲಿ ಉತ್ತರ ಅನ್ನೋದು ನಮಗೇನಪ್ಪ ಅಂದರೆ ಒಂದು ಸುಲಭವಾಗಿ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಹಾಗಾಗಿ ಇವು ಎಲ್ಲ ಪರೀಕ್ಷೆಗಳಲ್ಲೂ ಬರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಮೆಂಟಲ್ ಅಬಿಲಿಟಿ. ಸೊ ಆ ಟೈಮ್ನಲ್ಲಿ ನಿಮಗೆ ಏನಪ್ಪ ಅಂದರೆ ಸಡನ್ ಆಗಿ ನೆನಪಾಗಲ್ಲ. ಸೊ ನಾನು ಏನು ಮಾಡ್ತೇನಪ್ಪ ಅಂದರೆ
ಮೆಂಟಲ್ ಅಬಿಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಎಕ್ಸಾಮ್ನಲ್ಲಿ ಬರ್ತಕ್ಕಂತಹ ಕ್ವಶನ್ಸ್ಗಳನ್ನು ನಾನು ಬಿಡಿಸ್ತಾ ಹೋಗ್ತೀನಿ. ಹಾಗಾಗಿ ಯಾರ್ಯಾರು ಈ ಚಾನಲನ್ನು ಹೊಸದಾಗಿ ನೋಡ್ತಿದ್ರು ಅವರೆಲ್ಲರೂ ಏನು ಮಾಡಿರಪ್ಪ ಅಂದ್ರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಹಾಕಿ, ಡೌಟ್ ಇದ್ದರೆ ಕಾಮೆಂಟ್ ಹಾಕಿ, ಮತ್ತು ಏನಪ್ಪ ಅಂದರೆ ನಿಮ್ಮ ಸ್ನೇಹಿತರಿಗೆ ಸಂಬಂಧಪಟ್ಟಿರ್ತದ ಈ ವಿಡಿಯೋನ ಶೇರ್ ಮಾಡಿದ್ರೆ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ. ನಾನೇನು ಮಾಡ್ತೀನಪ್ಪ, ಮೆಂಟಲ್ ಅಬಿಲಿಟಿ ಕೂಡ ಸಂಬಂಧಪಟ್ಟಿರ್ತಕ್ಕಂಥ ಕ್ಲಾಸಸ್ ಕೂಡ ಮಾಡ್ತಾ ಹೋಗ್ತೀನಿ ಅಂತ ಹೇಳಿ ನಾನೇನು ಮಾಡ್ತೀನಪ್ಪ, ಕೋಡಿಂಗ್ ಮತ್ತು ಡಿಕೋಡಿಂಗ್ ಸಂಬಂಧಪಟ್ಟಿರ್ತಕ್ಕಂಥ ಏನಪ್ಪ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಆಗಿರ್ತಕ್ಕಂಥ ಮೆಥಡ್ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಹಾಗಾಗಿ ನಾನು ಮುಂದಿನ ವಿಡಿಯೋದಲ್ಲಿ ಬೇರೆ ಅಂದರೆ ಮೆಂಟಲ್ ಅಬಿಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ವಿಚಾರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.